ನೋಡಿ ದೇವ್ರಿಗೆಲ್ಲ ಏನೇನು ಇದನ್ನು ತರಬೇಕು ಅದೇ ಕಳ್ಸೋದೊಳಿಗೆ ಹಾಕೋಕ್ಕೆ ಮತ್ತು ಮಡ್ಲಕ್ಕಿಗೆ. ಆಮೇಲೆ ನೋಡಿ ಅದೆಷ್ಟು ಗ್ರಾಮ್ ಗೊತ್ತಾ, 150 ಗ್ರಾಮು, 100 ರೂಪಾಯಿಗೂ ಸಿಕ್ತು ನನಗೆ. ಅಂದರೆ ಶ್ರಾವಣ ಬಂತು ಅಂದರೆ ಹೂದು ರೇಟ್ ಎಷ್ಟಾಗತ್ತೆ ಅಂದರೆ ಒಂಥರ ಗಗನಕ್ಕೇರುತ್ತೆ ಅಂತಲೇ ಹೇಳ್ಬೋದು ಲೆಕ್ಕಾಚಾರ. ಸೊ ಇಷ್ಟು ತರಕಾರಿಗೆ ನನಗೆ 300 ರೂಪಾಯಿ ಆಯಿತು ಇಷ್ಟು ತರಕಾರಿಗೆ. ನೆಕ್ಸ್ಟ್ ಇದು ಒಂದು ಮಾರು ಹೂವು ಮತ್ತು ಇದು ಬಿಡಿ ಹೂವು ಮತ್ತು ಇದು ಒಂದು ಹಾರ, ದೇವಿಗೆ ಹಾರ, ಇದು ಬಾಳೆಹಣ್ಣು ಮತ್ತು ಬಾಳೆ ಎಲೆ ಮತ್ತು ಇದು ಆಮೇಲೆ ಪೈನಾಪಲ್. ಸೊ ಇಷ್ಟೆಲ್ಲ ಆಯಿತು. ಮತ್ತು ತಿರ್ಗಾ ನಾವು ಅಂದರೆ ಎಕ್ಸ್ಟ್ರಾ ಕಾಯಿಗಳಾಗಿರ್ಬೋದು, ಅರಿಶಿನ, ಕುಂಕುಮ ಮತ್ತು ಈ ಥರ ಕಾಯಿನ್ಸ್ದು ಮಾಡಿಟ್ಟಿರೋದು, ಮತ್ತು ಇದು ದೇವರಿಗೆ ತಂದಿರೋ ಅಂಥದ್ದು, ದೇವ್ರಿಗೆ ಈ ಸಲ ತೊಗೊಂಡು ಬಂದೆ ದೇವ್ರಿಗೆ. ಆಮೇಲೆ ಇದು ಗೊತ್ತಿರ್ಬೇಕು ನಿಮಗೆಲ್ಲ. ಆಮೇಲೆ ಅದು ಬಾಳೆ ಕೊಂಬನ್ನ ಇಡೋದಕ್ಕೋಸ್ಕರ ತಂದಿರೋದು. ಇಷ್ಟೆಲ್ಲ ರೆಡಿಯಾಗಿದೆ. ಮತ್ತು ತಿರ್ಗಾ ಇಲ್ಲಿ ದೇವ್ರ ಮನೆಯಲ್ಲಿ ಇದೆಲ್ಲ ಬೆಳ್ಳಿ ಐಟಮ್ಸು ಮತ್ತು ದೇವ್ರದ್ದು ಐಟಮ್ಸ್ಗಳನ್ನೆಲ್ಲ ತೊಳೆದು ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡಿ ಇಷ್ಟೆಲ್ಲ ರೆಡಿ ಆಗಿದೆ. ಟೈಮ್ ಬಂದು ನೋಡಿ, ನಿಮಗೆಲ್ಲ ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ. ನೋಡಿ ಇವಾಗ ಕಾಣಿಸುತ್ತೆ. ಎಸ್, 7:30. ನಮ್ಮ ಮನೆಯಲ್ಲಿ 7:30 ಆಗಿದೆ, ಬಟ್ 7:15 ಇವಾಗ ಟೈಮು. ಈ ಟೈಮ್ಗೆ ನೋಡಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಕೂಡ ಏನೋ ತಿಂಡಿಗಳ್ದಾಗಲಿ ಇದು ಏನೂ ರೆಡಿ ಆಗಿಲ್ಲ. ನೋಡೋಣ ಇವಾಗ ನೆಕ್ಸ್ಟು ಎಷ್ಟೊತ್ತಿಗೆ ಏನೇನು ಮಾಡ್ತೀನಿ ಅಂತ ನಾನು ತಿಳಿಸ್ತೀನಿ. ರವೆ ಹುರಿತಾ ಇದ್ದೀನಿ. ಇದೇನಕ್ಕೆ ಅಂತ ನಿಮಗೆಲ್ಲ ಅರ್ಥ ಆಗಿರಬೇಕು. ರವೆ ಉಂಡೆ ಮಾಡೋಕ್ಕೆ. ಕೊಬ್ಬರಿ. ಸೊ ಸದ್ಯಕ್ಕೆ ಇಷ್ಟೆಲ್ಲ ರೆಡಿಯಾಗಿದೆ. ನಾನು ಕೂಡ ಸ್ನಾನ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಇವಾಗ ಬಂದರು ಮನೆಗೆ. ಆಲ್ರೆಡಿ ಟೈಮ್ 10 o'clock. ಸೊ 10 ಆಗಿದೆ. ಒಂದೊಂದೇ ಕೆಲಸ ಮಾಡ್ತಾಯಿದ್ದೀನಿ. ಸೊ ನೋಡಿ ಇವಾಗ ಇನ್ನೊಂದು ತೋರಿಸ್ತೀನಿ. ನೋಡಿ ಇಲ್ಲಿ ಫ್ರೆಂಡ್ಸ್, ಅಂದರೆ ನಾವು ಯಾವುದಾದ್ರೂ ಇವಾಗ ಓನ್ ಮನೆ ಆದರೆ ಒಂದೇ ಕಡೆ ಇರ್ತೀವಿ, ಒಂದೇ ಕಡೆ ಮಾಡ್ತೀವಿ. ಸೊ ಹಂಗಾಗಿ ನಮಗೊಂದು ಐಡಿಯಾಸ್ ಇರುತ್ತೆ, ಅದನ್ನು ನಾವು ಮಾಡ್ತಾಯಿರ್ತೀವಿ. ಬಟ್ ನಾವು ಪದೇ ಪದೇ ಬೇರೆ ಮನೆಗಳಲ್ಲಿ ಚೇಂಜ್ ಮಾಡೋದ್ರಿಂದ ಈ ಮನೆಯಲ್ಲಿ ಇದು ಫಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದು. ಸೊ ಹಂಗಾಗಿ ಸ್ವಲ್ಪ ಡೆಕೋರೇಷನ್ಗೆಲ್ಲ ತುಂಬ ಇದಾಯಿತು. ನೋಡಿ ನಮ್ಮ ಅಮ್ಮ ಒಬ್ಬಟ್ಟಿಗೆ ಇಟ್ಟಿದ್ದಾರೆ ಬೇಳೆಗೆ. ಆಮೇಲೆ ಅದನ್ನು ರುಬ್ಕೊಡ್ಬೇಕಾಗಿತ್ತು ನಾನು. ಸೊ ಅದಕ್ಕೆ ಫಸ್ಟು ಬೇಳೆದಾಗ್ಬಿಡಲಿ, ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಸ್ವಲ್ಪ ಲೇಟಾಗೇ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 10 ಗಂಟೆ ಹಂಗೆ ಸ್ನಾನ ಮಾಡ್ಕೊಂಡು ಬಂದೆ. ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ ಇಲ್ಲಿ ದೇವ್ರಿಗೆ. ಯಾಕಂದರೆ ಗೊತ್ತಿರಬೇಕು ನಿಮಗೆಲ್ಲ, ಯಾರ್ಯಾರು ಮಾಡ್ತಿರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಬರೀ ದೇವ್ರಿಗೆ ರೆಡಿ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು 3 hours ಆದರೂ ಬೇಕಾಗತ್ತೆ. ಅದರಲ್ಲೂ ಯಾರೂ ಸಪೋರ್ಟ್ ಇಲ್ಲ ಅಂದ್ರಂತೂ ಇನ್ನೂ ಜಾಸ್ತಿನೇ ಬೇಕಾಗತ್ತೆ. ನನಗೇನಂದರೆ ಸಪೋರ್ಟಿವ್ಗೆ ನಮ್ಮ ಹಸ್ಬೆಂಡ್ ಇದ್ದರು. ಸೊ ಹಾಗಾಗಿ ನನಗೇನು ಅಷ್ಟೊಂದು ಇದಾಗಲಿಲ್ಲ. ಬಟ್ ಏನಂದರೆ ನೈಟೆಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ನಮಗೆ, ಯಾಕಂದರೆ ಎಲ್ಲನೂ ಮಾಡ್ಕೋಬೇಕಲ್ವ. ಸೊ ಹಂಗಾಗಿ ನೈಟೆಲ್ಲ ನಿದ್ದೆ ಮಾಡೋಕ್ಕಾಗಲ್ಲ. ನೋಡಿ ನನಗೆ ತಲೆಗೆಟ್ಟೋಗ್ಬಿಟ್ಟಿದೆ. ಏನು ಗೊತ್ತಾ, ನಾನು ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಫೋನ್ನ ಇಟ್ಟಿದ್ದೀನಿ. ಆದರೆ ನಮ್ಮ ಮನೆಯವ್ರನ್ನ ನನ್ನ ಫೋನ್ ಎಲ್ಲಿ ಅಂತ ಕೇಳ್ತಾಯಿದ್ದೀನಿ. ಅದಕ್ಕೆ ಅವರು ನಿಂಗೇನು ತಿಕ್ಲು ಹಿಡ್ದೈತಾ, ಎಲ್ಲೋ ಇಟ್ಬಿಟ್ಟು ಎಲ್ಲೆಲ್ಲೋ ಹುಡುಕ್ತಾ ಇದೆಯಲ್ಲ. ನಾನೆಲ್ಲಿ ಇಟ್ಟಿದ್ದೀನಿ ಫೋನು ಅಂದ್ಬಿಟ್ಟು, ಓ ಹೌದಲ್ವಾ ಅಂತ. ಸೊ ಅಷ್ಟು ಟೆನ್ಷನ್ ಆಗಿಬಿಟ್ಟಿದೆ, ಅಷ್ಟು ತಲೆ ಕೆಟ್ಟೋಗ್ಬಿಟ್ಟಿದೆ. ಅಂದರೆ ಇವಾಗ ಹಬ್ಬ ಅಂತ ಅಂದರೆ ಅದೇನೋ ಹೇಳ್ತಾರಲ್ಲ, ಸಾವಿರಾರು ಕೆಲಸ ಇದೆ, ಯಾವ ಕೆಲಸ ಮಾಡೋದು ಯಾವ ಕೆಲಸ ಬಿಡೋದು ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ. ಅಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದೀವಲ್ವ. ಸೊ ಹಂಗಾಗಿ ಅದು ಟೆನ್ಷನ್ ಆಗೇ ಆಗತ್ತೆ. ಅದರಲ್ಲೂ ಇವಾಗೆಲ್ಲ ಏನಂದರೆ ಮುಂಚೆ ಥರ ಇಲ್ಲ. ಅವಾಗೆಲ್ಲ 50 ವರ್ಷ ಆದಮೇಲೆ ಅರಳು ಮಳ್ಳು ಅನ್ನೋರು, ಈಗೆಲ್ಲ ಒಂದು 25 ಮೇಲೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅನಿಸುತ್ತೆ ಅವೆಲ್ಲನೂ. ಸೊ ಹಂಗಾಗಿ ತುಂಬ ಕನ್ಫ್ಯೂಷನ್ಸು ಎಲ್ಲ ಇದ್ದೇ ಇರತ್ತೆ. ಮತ್ತು ಇದು ಕೂಡ ಅಷ್ಟೇ. ಲಾಸ್ಟ್ ಟೈಮೆಲ್ಲ ನಾನು ಒಂದು ಕಂಬಿ ಇಟ್ಕೊಂಡಿದ್ದೆ, ಮತ್ತು ಒಂದು ಉದ್ದದ್ದು ಕೂಡ ಇತ್ತು ನನ್ನ ಹತ್ರ.
ಬಟ್ ಈ ಸಲ ಅದೆರಡೂ ಇರಲಿಲ್ಲ. ಸೊ ಹಂಗಾಗಿ ನನ್ನ ಹತ್ರ ಈ ಚಪಾತಿ ಒಸಿಯೋದಿರುತ್ತಲ್ವ ಆ ಥರದ್ದೊಂದು ಸಣ್ಣದಿತ್ತು, ಅದು ಎಕ್ಸ್ಟ್ರಾ. ಆ್ಯಕ್ಚುಲಿ ನಾನು ಡೈಲಿ ಒಸಿಯೋದಲ್ಲ, ಅದು ಒಂದು ಹೊಸದು ತೊಗೊಂಡು ಇಟ್ಕೊಂಡಿದ್ದೆ ಯಾವುದಕ್ಕೂ ಬೇಕಾಗತ್ತೆ ಅಂದ್ಬಿಟ್ಟು. ಆ ಟೈಮಲ್ಲಿ ಅದು ಒಂದು ಎಕ್ಸ್ಟ್ರಾ ಇತ್ತಲ್ವ, ಅದನ್ನೇ ತೊಗೊಂಡು ಬಂದು ಬಿನ್ಗೆ ಕಟ್ಟಿದ್ದೀನಿ ಈ ಸಲ. ಯಾಕಂದರೆ ಕಂಬಿ ಇಲ್ಲ, ಎಷ್ಟು ಹುಡುಕಿದ್ರೂ ಸಿಕ್ಕಿಲ್ಲ. ನನ್ನ ಹಸ್ಬೆಂಡ್ ಕೂಡ ಅವರು ಕೆಲ್ಸಕ್ಕೆ ಹೋಗಿದ್ರು, ಬರೋದು ಸ್ವಲ್ಪ ಲೇಟಾಗೋಯಿತು. ಹಂಗಾಗಿ ಮಾಡೋಕ್ಕಾಗಲೇ ಇಲ್ಲ. ಕೊನೆಗೆ ಅದನ್ನೇ ಕಟ್ಟಿದ್ದಾಯಿತು. ಅದಾದಮೇಲೆ ಮತ್ತೆ ಸೀರೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ನರಿಗೆ ಹಿಡಿಯೋಣ ಅಂದ್ಬಿಟ್ಟು ನಿಂತ್ಕೊಂಡು ಹಿಡಿತಾ ಇದ್ದೀನಿ. ಇದರಲ್ಲೂ ಕೂಡ ಕನ್ಫ್ಯೂಷನ್ಸು ಎಂತ ಗೊತ್ತಾ, ನಾನು ಲಾಸ್ಟ್ ಟೈಮು ಹಂಗೆ ಮಾಡ್ಕೊಂಡಿದ್ದೀನಿ, ಇವಾಗಲೂ ಅಷ್ಟೇ. ಫಸ್ಟು ಮಾಮೂಲಿ ಉದ್ದಕ್ಕೆ ಸೆರಗೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ದೇವ್ರಿಗೆ ಅದನ್ನು ಇಟ್ಟಾಗ ಇದಕ್ಕೆ ಇಷ್ಟು ಉದ್ದ ಬರ್ತಿದೆಯಲ್ಲ, ಈ ಥರ ಬರಲ್ವಲ್ಲ, ಬೇರೆ ಥರ ಬರುತ್ತೆ, ಹೆಂಗೆ ಹಿಡಿಯೋದು ಅಂತ ನನಗೆ ಕನ್ಫ್ಯೂಷನ್ಸ್ ಆಯಿತು. ಮತ್ತು ತಿರ್ಗಾ ಆವಾಗಲೂ ಕೂಡ ಅದನ್ನೆಲ್ಲ ಬಿಚ್ಚಿಬಿಟ್ಟು ಮತ್ತೆ ಡಬಲ್ಲು ಮಾಡಿಬಿಟ್ಟು ಸ್ಯಾರಿದು ನರಿಗೆ ಹಿಡ್ಕೊಂಡೆ. ಅದು ಫಸ್ಟೇ ಅಂದರೆ ನೋಡಿ, ಒಂದು ಎಕ್ಸಾಂಪಲ್, ಈ ಥರದ್ದೆಲ್ಲ ವೀಡಿಯೋಸ್ ಏನಾದರೂ ನಮ್ಮದೇ ಮಾಡಿರೋ ಮಿಸ್ಟೇಕ್ಗಳು ನಮ್ಮ ಹತ್ರ ಇತ್ತು ಅಂದರೆ ನೆಕ್ಸ್ಟ್ ಟೈಮು ಅದನ್ನು ನಾವು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಏನು ತುಂಬ ವರ್ಷಗಳಿಂದ ಏನು ಕುಂಡಿಸ್ತಾ ಇಲ್ಲ, ಇದು 3ನೇ ವರ್ಷ ನನಗೆ. ಹಂಗಾಗಿ ನನಗೆ ಅಷ್ಟೊಂದು. ಮತ್ತು ಈ ಸಲ ಬಂದು ಫಸ್ಟ್ ವರ್ಷ ಮುಖವಾಡ ಇಡ್ತಾ ಇರೋದು. ಸೊ ಅದರಲ್ಲೂ ಕೂಡ ಒಂದಷ್ಟು ಪ್ರಾಬ್ಲಮ್ಸ್ ಆಯಿತು ನನಗೆ. ಅದು ನೈಟ್ ಬೇರೆ ಆಗೋಗ್ಬಿಟ್ಟಿದೆ, ಅಂಗಡಿಗೆ ಹೋಗೋದಕ್ಕೆ ಆಗೋದಿಲ್ಲ. ಅದರಲ್ಲಿ ತುಂಬಾ ಪ್ರಾಬ್ಲಮ್ಸು ಆಗ್ಬಿಡ್ತು ಈ ಸಲ. ನನಗೆ ಕನ್ಫ್ಯೂಷನ್ಸು, ಏನು ಮಾಡೋದು ಅಂತ ಅಷ್ಟೆಲ್ಲ ತಲೆ ಕೆಟ್ಟೋಯ್ತು. ಇದು ಅಷ್ಟೇನೆ, ಕೈ ಕಾಲು ತೊಗೊಂಡು ಬಂದಿದ್ವಲ್ಲ ಅದು ಅಷ್ಟೇ, ಹೆಂಗಿಡೋದು ಅಂತಲೂ ಗೊತ್ತಿಲ್ಲ ನನಗೆ. ಫೋನ್ ನೋಡಿದ್ರು ನಂಗೆ ಅರ್ಥ ಆಗ್ತಾಯಿಲ್ಲ. ಕೊನೆಗೆ ಇದು ಕೈ ಮಾತ್ರ ಇಟ್ಟೆ, ಕಾಲಿಡೋಕ್ಕಾಗಲೇ ಇಲ್ಲ. ನೆಕ್ಸ್ಟ್ ವರ್ಷ ಇಟ್ಕೊಳ್ಳೋಣ ಬಿಡು, ಒಂದ್ಸಲ ಕಲ್ತ್ಕೊಂಡು, ಅಂದರೆ ಅದಕ್ಕೆ ಮುಂಚೆನೇ, ಹಬ್ಬಕ್ಕೆ ಮುಂಚೆನೇ ಒಂದ್ಸಲ ಉಡಿಸೋದು ಇದನ್ನು ಮಾಡೋದೆಲ್ಲ ನೋಡಿಕೊಂಡು ಕಲ್ತ್ಕೊಂಡು ಆಮೇಲೆ ಕಾಲಿಡೋಣ, ಇವಾಗ ಆಗಲ್ಲ ಅದು ಅಂತ ಹೇಳ್ಬಿಟ್ಟು ತುಂಬ ಒಂಥರ ಎಷ್ಟೊಂದು ಇದಾಯಿತು ಅದನ್ನು ಕಟ್ಟೋದಕ್ಕೆ ನಮಗೆ. ಆದ್ರೂ ಏನೋ ಕಷ್ಟಪಟ್ಟು ಒಂದು ಸ್ವಲ್ಪ ಕಟ್ಕೊಂಡ್ವಿ, ನೋಡೋಣ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಆಮೇಲೆ ನಮ್ಮ ಮನೆಯವರು ಕೂಡ ಹಿಂದೆಗಡೆ ಕೋಲ್ಗೆ ಮತ್ತು ಕೈಗೆ ಇದು ಮಾಡಿಬಿಟ್ಟು ಆ ಥರ ಎಲ್ಲ ಕಟ್ಟಿದ್ದಾರೆ. ಯಾಕಂದರೆ ಆಮೇಲೆ ಹೂವು ಹಾಕಿದ್ರೆ ಅದೇನು ಕಾಣಿಸಲ್ಲ ಹಿಂದ್ಗಡೆ ಇರೋದು. ಸೊ ಹಂಗಾಗಿ ಆ ಥರ ಮಾಡಿದ್ವಿ. ಕೆಲವ್ರಂತೂ ತುಂಬ ಪರ್ಫೆಕ್ಷನ್ ಆಗಿರ್ತಾರೆ, ಹಂಗಾಗಿ ಅವ್ರಿಗೆ ಬೇಗ ಬೇಗ ಉಡ್ಸೋಕ್ಕೆ ಬರುತ್ತೆ, ಮತ್ತು ಕಲ್ತಿರ್ತಾರೆ, ತುಂಬ ವರ್ಷದಿಂದ ಉಡಿಸ್ತಾ ಇರ್ತಾರೆ, ಇದಾಗುತ್ತೆ. ಮತ್ತು ಇನ್ನೊಂದು ವಿಷಯ ಗೊತ್ತಾ ನಿಮಗೆಲ್ಲ, ನನಗೆ ಸ್ಯಾರಿ ಅಂದರೆ ಈಗ ಇಷ್ಟ ಆಗಿರ್ಬೋದು, ಆದರೆ ನನಗೆ ಇನ್ನೂ ಸ್ಯಾರಿ ಉಡೋಕ್ಕಾಗಲ್ಲ. ಅದು ಒಂದೇ ನನ್ನ ಮೇಯ್ನ್ ಪ್ರಾಬ್ಲಮ್ಮು. ಹಂಗಾಗಿ ನಾನು ಸ್ವಲ್ಪ ಉಡ್ಸೋಕ್ಕೆ ಕಷ್ಟಪಟ್ಟೆ. ಆಮೇಲೆ ದೇವ್ರಿಗೆ ಅಂತ ಇದು ಒಂದು ಜ್ಯುವೆಲ್ರಿ ತೊಗೊಂಡು ಬಂದಿದ್ದೆ ನಾನು, ಗ್ರೀನ್ ಕಲರ್ದು. ಅಂದರೆ ಏನಕ್ಕೆ ತೊಗೊಂಡು ಬಂದಿದ್ದೆ ಅಂದರೆ, ಗ್ರೀನ್ ಕಲರ್ ಸ್ಯಾರಿ ಅಲ್ವಾ, ಅದು ಮ್ಯಾಚ್ ಆಗುತ್ತೆ ಅಂತ ತೊಗೊಂಬಂದೆ. ಫಸ್ಟ್ ಆಗದೆ, ಆಮೇಲೆ ಲಾಸ್ಟಲ್ಲಿ ಮುಖವಾಡ ಇಟ್ಟ ಮೇಲೆ ಗೊತ್ತಾಯಿತು ನನಗೆ, ಇದು ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅದು ಗ್ರೀನ್ ಕಲರ್ ಸ್ಯಾರಿ ಅಲ್ವಾ. ಸೊ ಹಂಗಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟು ಇನ್ನೊಂದು ವೈಟದು ಮಣಿದಿತ್ತು. ಸೊ ಹಂಗಾಗಿ ಅದನ್ನೇ ಹಾಕ್ದೆ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ನಿಮಗೆಲ್ಲ, ನಾವು ಯಾವತ್ತೇ ಒಂದು ಕಳ್ಸೋಕ್ಕೆ ಅಂದರೆ ಎಲ್ಲ ರೆಡಿ ಮಾಡ್ತೀವಲ್ವ, ಏನೇ ತಪ್ಪುಗಳಿರಲಿ ಆಯಿತಾ, ಅಂದರೆ ಏನಾದರೂ ಒಂದು ಮಿಸ್ ಆಗಿರುತ್ತೆ, ಹಾಕಿರಲ್ಲ, ಅಥವಾ ಇನ್ನೊಂದೇನೋ ತಂದಿರಲ್ಲ, ಕೊಟ್ಟಿರಲ್ಲ, ಇವೆಲ್ಲ ಇರುತ್ತೆ ಅಂದ್ಕೊಳ್ಳಿ. ಅದನ್ನೆಲ್ಲನೂ ನಾವು ದೀಪ ಹಚ್ಚೋದಕ್ಕೆ ಮುಂಚೆನೇ ಸರಿ ಮಾಡ್ಕೊಬಿಡ್ಬೇಕು. ಸೊ ಒಂದು ಸಲ ದೀಪ ಹಚ್ಬಿಟ್ವಿ ಅಂದರೆ ನೆಕ್ಸ್ಟು ನಾವು ಇನ್ಯಾವುದನ್ನು ಕೂಡ ಟಚ್ ಮಾಡಬಾರ್ದು. ಸೊ ಹಂಗಾಗಿ ಏನೇ ಇದ್ರೂ ಫಸ್ಟೇ ನೋಡ್ಕೊಂಬಿಡ್ಬೇಕು. ಆಮೇಲೆ ನಾವು ಹೊಸ್ದಾಗಿ ಮುಖವಾಡ ಅಲ್ವ ತಂದಿದ್ದು. ಸೊ ಹಂಗಾಗಿ ಹಾಲಲ್ಲಿ ಸ್ವಲ್ಪ ತೊಳ್ಕೊಂಡು ನೀರಲ್ಲಿ ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ರೆಡಿ ಮಾಡೋಣ ಅಂತ ಕೂತ್ಕೊಂಡ್ವಿ. ನೋಡಿ, ಇಲ್ಲೂ ಒಂದು ಸ್ಟಾರ್ಟ್ ಆಯಿತು ಪ್ರಾಬ್ಲಮ್ಮು. ನನಗೆ ನಿಜ ಹೇಳ, ನನಗೆ ಗೊತ್ತೇ ಇರಲಿಲ್ಲ, ಎಲ್ಲೂ ನೋಡೂ ಇರಲಿಲ್ಲ, ನನಗೆ ಕೇಳೂ ಇರಲಿಲ್ಲ. ಒಂದು ಸಲ ಸುಮ್ಮನೆ ರ್ಯಾಂಡಮಾಗಿ ಅಂಗಡಿಗೆ ಹೋಗ್ಬಿಟ್ಟು ಏನು ಮಾಡ್ಬಿಟ್ಟಿದ್ದೀನಿ, ಈ ಕಣ್ಕಪ್ಪು ಅಂದರೆ ಐಲೈನರ್ ಬರುತ್ತಲ್ವ, ಅದನ್ನು ತೊಗೊಂಡು ಬಂದಿದ್ದೀನಿ. ಅದು ನಿಮಗೆ ಯಾರಿಗಾದ್ರೂ ಈ ಥರದ್ದು ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ದಯವಿಟ್ಟು ತಿಳಿಸಿ ನನಗೆ. ಯಾಕಂದರೆ ಐಲೈನರ್ ತೊಗೊಂಡು ಬಂದ್ಬಿಟ್ಟು ಹಚ್ತಾ ಇದ್ದೀನಿ, ಹೊಸದು ಬೇರೆ ಅದು ಇದ್ದಿರೋದ್ರಿಂದ ಫುಲ್ಲು ಲಿಕ್ವಿಡು ನೀರು ಥರ ಬರ್ತಾಯಿದೆ. ನಾನು ಇದೇನಿದು ಈ ಥರ ಬರ್ತಿದೆಯಲ್ಲ, ಅಯ್ಯೋ ಹಂಗಂದರೆ ಕಣ್ಕಪ್ಪಿಡೋಕ್ಕಾಗಲ್ಲ, ಏನಪ್ಪ ಮಾಡೋದು ಇವಾಗ. ನಾನು ಅಂದರೆ ಇಷ್ಟೊತ್ತಿನಲ್ಲಿ ಯಾವ ಅಂಗಡಿನೂ ತೆಗ್ದಿರಲ್ಲ, ಆಲ್ರೆಡಿ ನಾನು ಇದು ಸ್ಟಾರ್ಟ್ ಮಾಡಿ 1 ಗಂಟೆ ಏನೋ ಆಗಿತ್ತು ಅನಿಸುತ್ತೆ. ಸೊ ಏನಪ್ಪ ಮಾಡೋದು ಇವಾಗ, ಅದರಲ್ಲಿ ಹಾಕೋದಕ್ಕೂ ಕೂಡ ಏನೂ ಇಲ್ವಲ್ಲ ಅಂದ್ಬಿಟ್ಟು ಏನೇನೋ ತಲೆ ಓಡಿಸಿದ್ವಿ. ಏನು ಮಾಡಿದ್ರು ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಮಾತ್ರ ಹಾಕೋಕ್ಕಾಗಲೇ ಇಲ್ಲ. ಆಮೇಲೆ ಏನು ಮಾಡಿದೆ, ನಾನು ಪೌಡರು, ನನ್ನ ಮಗಂದೊಂದು ಹೊಸದು ಪೌಡ್ರ್ ಇತ್ತು, ಅದನ್ನು ತೊಗೊಂಡು ಬಂದು ಐಲೈನರ್ ಒಳಗಡೆ ಹಾಕಿ ಗಟ್ಟಿಯಾಗುತ್ತಲ್ಲ ಆವಾಗ ಸ್ವಲ್ಪ ಅಂದ್ಬಿಟ್ಟು ಅದನ್ನು ತಂದು ಮಾಡಿದೆ. ಅದು ಕೂಡ ಆಗಲಿಲ್ಲ. ಅದೂ ಸ್ವಲ್ಪ ಒಂಥರ ಅಂಟುತ್ತಾನೇ ಇರಲಿಲ್ಲ ಅದ್ರ ಮೇಲೆ. ಯಾಕಂದರೆ ಇವಾಗ ಗೊತ್ತಿರಬೇಕು ನಿಮಗೆ, ಅದು ನೈಸ್ ಇದೆ, ಅದು
ಇದು ಬಂದು ನೀರು ಥರ ಇದೆ, ಅಂಟುತ್ತಾ ಅದು? ನೀವು ಒಂದ್ಸಲಿ ಟ್ರೈ ಮಾಡಿ, ಅಕಸ್ಮಾತ್ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ. ನಂಗೆ ಗೊತ್ತಿರಲಿಲ್ಲ, ಸೊ ಹಂಗಾಗಿ ನಾನು ಇನ್ನೊಂದು ಏನಂದರೆ ನಾನು ಕೂಡ ಐಲೈನರ್ ಎಲ್ಲ ಯೂಸ್ ಮಾಡಲ್ಲ, ಹಂಗಾಗಿ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಆಮೇಲೆ ಏನು ಮಾಡಿದೆ, ಇದು ಪೌಡ್ರು ಆಗಲಿಲ್ಲ, ಇದು ಆಗಲಿಲ್ಲ, ಇಷ್ಟೊತ್ತಿನಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಮಗಂದೊಂದು ಪೇಂಟಿಂಗ್ ಇತ್ತು. ಆ ಪೇಂಟಿಂಗ್ ತೊಗೊಂಡು ಬಂದ್ಬಿಟ್ಟು ಬ್ರಷ್ಷು ಇತ್ತಲ್ಲ ಅದರಲ್ಲೇ ಒಂದು ಬ್ಲ್ಯಾಕ್ ಕಲರ್ ಇನ್ನೂ ಯೂಸ್ ಆಗಿರಲಿಲ್ಲ ಅದು. ಸೊ ಹಂಗಾಗಿ ಅದನ್ನೇ ತೊಗೊಂಡ್ಬಿಟ್ಟು ಹಚ್ಚೋಕ್ಕೆ ಟ್ರೈ ಮಾಡಿದೆ. ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಇದು ಮಾಡಿಕೊಂಡು ಗಟ್ಟಿಯಾಗಿ ಒಂದು ಸ್ವಲ್ಪ ಕಷ್ಟನೋ ಏನೋ ಮಾಡಿಬಿಟ್ಟತ್ತಾಗೆ ಹಚ್ಬಿಟ್ಟೆ. ಅದು ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಬಂದುಬಿಟ್ಟಿದೆ ನಂದು ಮುಖವಾಡ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವರು. ಐವತ್ತು ಸಲ ಅಳಿಸ್ಬಿಟ್ಟು ತಿಳ್ಕೊಳ್ಳೋಣ. ಕಣ್ಣು ಅಷ್ಟೇ, ಕಣ್ಣು ಬರೀಬೇಕಾ?
ಹಾಕ್ತಿರ್ತಾರೆ ಅಷ್ಟೇ. ಕಡ್ಡಿ ಹಾಕ್ತಿರ್ಬೇಕು. ನೋಡಪ್ಪ ಸರಿ ಆಯ್ತಾ? ಕೊಡಿ. ಅಮ್ಮ ಕಡಲೆಕಾಳ ಏನು ಬರಬೇಕು 50 ಖರ್ಚು. ಚೂರು ಕೊಡಲಿ. ಮಾಡಿದ್ದೀನಿ. ಈಗ ಏನು ಮಾಡ್ತೀನಿ ಹೇಳು? ಹಂಗೆ ಹೇಳಿಬೇಡ. ಅವ್ರು ಎಷ್ಟು ಕೊಟ್ಟವ್ರು ಅಷ್ಟು ಸಾಕು. ಕೊಡು. 50 ಟ್ರೈ ಮಾಡೋಣ ಈಗ. ಬದಲು ಬ್ರೈನ್ ಫ್ರೆಶ್ ಚೆನ್ನಾಗಿದೆ. ಇದು ನಿಮಿಷ ಬ್ರೈನ್ ಫ್ರೆಶ್ ಹೋಗಿಲ್ಲ. ಓಕೆ ಆಚೆ ತೆಗಿಯೋಣ ಇದರಲ್ಲಿ, ಯಾಕಂದರೆ ನೀಟಾಗಿ ಒಂದೇ ಲೈನಿಗೆ ಬರುತ್ತೆ ಅಂತ.
ಆಚೆ ತೆಗಿಯೋದು ಲಿಪ್ಸ್ಟಿಕ್ಕು. ನೋಡಿ ದೇವ್ರದ್ದು ಫೈನಲ್ ಲುಕ್ಕು ನೋಡಿ ಈ ಥರ ಬಂತು. ನಾನು ಪೇಂಟಿಂಗಲ್ಲಿ ಮಾಡಿದ್ದದು. ಕೆಲವ್ರು ಹಂಗೂ ಕೇಳ್ತಾಯಿದ್ರು ನನ್ನನ್ನು, ಕಣ್ಣಿಗೆಲ್ಲ ಹಚ್ಚುತ್ತೀಯಾ, ಎಂತಕ್ಕದು ಹಚ್ತಾರ ಅಂತ. ಅಂದರೆ ಕೆಲವ್ರ ಮನೆಗಳಲ್ಲಿ ನೋಡಿದೆ ನಾನು ಫೋಟೋಗಳೆಲ್ಲ ನೋಡಿದಾಗ, ಕೆಲವ್ರು ಹಚ್ಚೋದಿಲ್ಲ ಅನಿಸುತ್ತೆ. ಸೊ ಹಂಗಾಗಿ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಅವ್ರವ್ರಿಗೆ ಬಿಟ್ಟಿದ್ದಲ್ವ ಅದು. ಸೊ ಹಂಗಾಗಿ ನಾನು ಕೂಡ ಫಸ್ಟ್ ಟೈಮ್ ನನಗೂ ಏನೂ ಗೊತ್ತಿಲ್ಲದೆ ಏನೇನೋ ಮಾಡಿದೆ. ಸೊ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಅಲ್ಲೇ 7:30 ಆಯಿತು ಟೈಮು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ಸಾಯಂಕಾಲ ಮತ್ತೆ ಸೀರೆ ಉಟ್ಕೊಳ್ಬೇಕಾಗತ್ತಲ್ವ. ಸೊ ಹಂಗಾಗಿ ಅದೇ ಸೀರೆಯಲ್ಲಿ ಫುಲ್ ಡೇ ಇರೋಕ್ಕಾಗಲ್ಲ. ಅದರಲ್ಲೂ ಇನ್ನೊಂದೇನೆಂದರೆ ಎಲ್ಲ ಥರ ಅಡುಗೆಗಳು ಕೂಡ ಮಾಡಬೇಕು. ಸೊ ಹಂಗಾಗಿ ಸ್ಯಾರಿ ಚೇಂಜ್ ಮಾಡಿ ಇವಾಗ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಏನು ಮಾಡ್ತೀನಿ ಇವತ್ತೆಲ್ಲ, ಏನೇನೆಲ್ಲ ಆಗತ್ತೆ, ಏನು ಅಡುಗೆ ಮಾಡ್ತೀವಿ, ಯಾರೆಲ್ಲ ಬರ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ. ನಿಜ ಒಂದು ವಿಷಯ ಎಲ್ಲ ನಿಮಗೆ ನೋಡಿ, ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಇದೆ ಅಲ್ವಾ, ಮರೂನು ಆಮೇಲೆ ವೈಟು, ಆಮೇಲೆ ನಾನು ಇದನ್ನು ಸ್ಕ್ರೀನ್ ಹಾಕಿರೋದು ಕರೆಕ್ಟಾ. ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ ಅಂದರೆ ಹಿಂದೆಗಡೆ ದೇವ್ರಿಗೆ ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಬರಬೇಕು, ಅಥವಾ ಏನಾದರೂ ಬ್ಯಾಕ್ಗ್ರೌಂಡ್ ತೊಗೊಂಡು ಬಂದರೆ ನಾನು ಯಾವ ಥರ ಹಾಕೋದು ಅದನ್ನು ಅಂತ ಗೊತ್ತಿರಲಿಲ್ಲ. ಮತ್ತು ಎಲ್ಲೂ ಕೂಡ ಜಾಗ ಇರಲಿಲ್ಲ. ಆ ವೈಟ್ ಕಲರ್ ಹಿಂದೆಗಡೆ ಸ್ವಲ್ಪ ಹಿಂದೆಗಡೆ ಮಾಡಿಬಿಟ್ಟು ಹಾಕ್ಬೋದಾಗಿತ್ತು. ಬಟ್ ಏನಂದರೆ ಟಿ ವಿ ಮುಂದೆಗಡೆ ಇರೋದ್ರಿಂದ ಹೊಟ್ಟೆ ಡುಮ್ಮಣ್ಣನ ಥರ ಕಾಣಿಸುತ್ತೆ, ಬಿಟ್ಟರೆ ಯಾವಾಗಲೂ ಸ್ಟ್ರೇಟಾಗಿರಬೇಕು. ಸೊ ಹಂಗಾಗಿ ಏನೇನೋ ಪ್ಲ್ಯಾನ್ ಮಾಡಿದ್ವಿ. ಹಂಗೂ ಈ ಮೇಲ್ಗಡೆ ಎಲ್ಲ ಕಟ್ಬಿಟ್ಟು ಕೆಳಗಡೆಗೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಬೇಡ, ಮೇಲೆಲ್ಲ ತಲೆ ಎತ್ತು ನೋಡಿದ್ರೆ ಅಸಹ್ಯವಾಗಿರತ್ತೆ ಅಂದ್ಬಿಟ್ಟು ಮತ್ತೆ ತಿರ್ಗಾ ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಮತ್ತು ಅಲ್ಲಿ ಇದೆಯಲ್ಲ, ಇದ್ರ ಹತ್ರ ನೋಡಿ, ಅಲ್ಲಿದೆಯಲ್ಲ ಜಾಗ, ಅಲ್ಲಿ ಒಂದು ಸ್ಟಿಕ್ಕರ್ ತೊಗೊಂಡು ಬಂದು ಅಂಟಿಸ್ಬಿಟ್ಟು ಮತ್ತು ಈ ಕಡೆ ಒಂದು ಅಂಟಿಸ್ಬಿಟ್ಟು ಎರಡನ್ನೂ ಸ್ಕ್ರೀನ್ ಥರ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡಿದ್ರೆ ನಮ್ಮ ಮನೆಯವ್ರು ಬಂದಿದ್ದು ಇವತ್ತು ಲೇಟಾಗಿ ಹೋಗಿತ್ತು. ಸೊ ಹಂಗಾಗಿ ಅದನ್ನೇನೂ ಮಾಡೋಕ್ಕಾಗಲಿಲ್ಲ. ಕೊನೆಯಲ್ಲಿ ಹೆಂಗಪ್ಪ ಮಾಡೋದು ಮತ್ತು ದೇವ್ರಿಗೆ ಏನು ಮಾಡೋದು ಇವಾಗ ಅಂತ ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ನಮಗೆ ಸಿಕ್ಕಿದ್ದೇ ಟಿ ವಿ. ಸೊ ಕೊನೆಗೆ ಏನು ಮಾಡಿದ್ವಿ, ಟಿ ವಿಗೇ ನೋಡಿ ಈ ಥರ ಸ್ಕ್ರೀನ್ನ ಅಂದರೆ ಒಂದು ಶಾಲು ಹಾಕ್ಬಿಟ್ಟು ಅದ್ರ ಮೇಲುಗಡೆ ಮೆರೂನ್ ಕಲರ್ದು ಬಂದು ನಂದು ದುಪ್ಪಟ್ಟ ಡ್ರೆಸ್ದದು. ಸೊ ಹಂಗಾಗಿ ಅದನ್ನೇ ಹಾಕ್ಬಿಟ್ಟು ಡೆಕೋರೇಷನ್ ಅಂತ ಮಾಡಿಬಿಟ್ವಿ ಈಸಲಿ. ನೋಡಿ, ಇದೇ ನಮ್ಮ 3 ಸ್ಟೆಪ್ಸ್.
ಮತ್ತು ಇನ್ನೊಂದೇನೆಂದರೆ ನಾನು ಸಿಸ್ಟಮ್ ಟೇಬಲ್ ಇರೋದೇ ಮರ್ತೋಗ್ಬಿಟ್ಟಿದ್ದೀನಿ ನಮ್ಮ ಮನೇಲಿ ಈ ಸಲ. ಸೊ ಹಂಗಾಗಿ ಏನರಲ್ಲಿ ಮೇಲೆ ಕುಣ್ಸೋದಪ್ಪ ನನಗೆ ಇನ್ನೊಂದು ಟೀಪಾಯ್ ಬೇಕು ಅಂತ ಅಂಗಡಿಯೆಲ್ಲ ಹುಡ್ಕಾಡ್ಬಿಟ್ಟಿದ್ದಾಯಿತು ಈ ವರ್ಷ. ಆದರೆ ಕೊನೆಯಲ್ಲಿ ನಮ್ಮ ಮನೆಯವ್ರು ಹೇಳಿದ್ರು, ಅಷ್ಟೆಲ್ಲ ಹುಡುಕಿದ್ರು ಇನ್ನೇನು ನಾಳೆ ಹಬ್ಬ ಅನ್ನೋ ಟೈಮಲ್ಲಿ ಅವ್ರೇನು ಆಗೋಯ್ತು. ಅಯ್ಯೋ ಸಿಸ್ಟಮ್ ಟೇಬಲ್ ಹೌದಲ್ವಾ, ನಮ್ಮ ಮನೇಲಿ ಸಿಸ್ಟಮ್ ಟೇಬಲ್ ಇದೆ ಅನ್ನೋದೇ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನೋಡಿ ಈ ರೀತಿ 3 ಸ್ಟೆಪ್ಸ್ ಮಾಡಿದ್ದೀನಿ ಈ ಸಲ. ನಾನು ಯಾವಾಗಲೂ 2 ಸ್ಟೆಪ್ ಇರೋದು, 2 ಅಥವಾ 3ನೇ. ಏನಂದರೆ ನೋಡಿ ಅಲ್ಲೊಂದು ಸ್ಟೂಲ್ ಇದೆಯಲ್ಲ, ಅದು ಒಂದು ಸ್ಟೂಲ್ನ ಮುಂದ್ಗಡೆ ಇಡ್ತಿದ್ದೆ. ಸೇಮ್ ಈ 2 ಸ್ಟೆಪ್ಪು ಸೇಮ್ ಇರ್ತಿತ್ತು. ಬಟ್ ಹಿಂದ್ಗಡೆ ಸಿಸ್ಟಮ್ ಟೇಬಲ್ನ ನಾನು ಮರ್ತೇ ಬಿಟ್ಟಿದ್ದೀನಿ, ಹೌದು ಅದನ್ನು ಇಡ್ಬೋದು ಅಂತ. ಸೊ ಈ ಸಲ ಸ್ವಲ್ಪ ಒಂದು ಸ್ಟೆಪ್ಪು ಮೇಲೋಯ್ತು ತಾಯಿ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ವ್ರತ. ಮ್ಯಾಗಿ ಯಾರು? ಮ್ಯಾಗಿ ಮಗಿಲ್ ಮಗಿಲ್ ಮ್ಯಾಗಿ ಯಾರಪ್ಪ? ನೀನೇನಾ? ಮ್ಯಾಗಿ ಅಂದರೆ ನೀನೇನಾ? ಹೇಳಪ್ಪ. ಏನು ಕನಸು? ಹಾಂ, ನಾನು ಯಾವ ಸೀರೆ ಕೊಡಿಸ್ದೆ? ಹೇಳು, ನಾನು ಯಾವ ಥರ ನಿಂಗೆ ಸೀರೆ ಕೊಡಿಸಿದ್ನಾ? ನನಗೆ ಅಂಗಡಿ ತೋರ್ಸಕ್ಕಂತ ಬಂದಿದ್ವಲ್ಲ. ಹಾಂ ಅದೇ. ಓ ನಿಮ್ಮ ಅಮ್ಮಂಗೆ ಸೀರೆ ತಗೊಂಡಲ್ಲ. ಓ ಹಾಂ. ಸಾಕು ಬಿಡೆ. ಮಾರ್ಕೆಟಲ್ಲಿ ತಂದೆ ಅಂದೆ? ಇಲ್ಲ ಬರಲಿಲ್ಲ. ನಿನ್ನೆ ಗಿರಿ ಅಂತ ಅಲ್ಲಿಗೆ. ಆಯ್ತಾ ನಿಂಗೆ ಅಳತೆ ಆಯ್ತಾ ಅಥವಾ ದೊಡ್ಡ ಸೈಜ್ ಕೊಟ್ರಾ? ಇಲ್ಲ ಅದೇ ಸ್ಯಾರಿನೇ. ಅದೇ ಸರಿ ಅಂದರೆ ಬ್ಲೌಸ್ ಕಟ್ ಮಾಡಿಲ್ಲ? ಇಲ್ಲ ಬ್ಲೌಸ್ ಕಟ್ ಮಾಡಿಲ್ಲ. ನಾಗರಾಜ್ ಹತ್ರ ಕೇಳ್ಕೊ, ಎಲ್ಲ ಟ್ರಿಪ್ಗೂ ಪಾರ್ಟಿಗೂ ನ್ಯೂಸ್ ಅಣ್ಣ, ನಮ್ಮ ಮನೆಯವರು ಬರ್ತೀನಿ ಅಂತಿದ್ದಾರೆ. ಇಲ್ಲಿಗೆ ಟ್ರಿಪ್ಗೆ. ಅಯ್ಯೋ ನಿನ್ನ ನಂಬಲ್ಲ ಬಿಡು ನಾನು. ಇಲ್ಲ ಅದಕ್ಕೆ ನಾನು ನಂಬಲ್ಲ ಅಂತ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೂ. ಅಲ್ಲ, ನಾನೇ ನಿನ್ನ ನಂಬಲ್ಲ. ಯಾಕೆ? ನಿನ್ನ ಮಾತಿದ ಮೇಲೆ ನನ್ನ ನಂಬಿಕೆ ಇಲ್ವಲ್ಲ. ನನಗೆ ನಂಬಿಕೆ ಇದೆ ಅಣ್ಣ. ಹೇಳು, ಲೈಟ್ ಇಲ್ಲ ಐತಲ್ಲ ಅದಕ್ಕೆ ಕಾಣಿಸ್ತಾ ಇಲ್ಲ. ಗೋಬಿ ಕಡೆ ಬರ್ತಾ ಇದೀವಿ. ಬರ್ತಾ ಇದೀವಿ ಕಣೆ. ಬರ್ತಾ ಇದೀವಿ ಪಕ್ಕ. ರಮ್ಯಾ ಬಂದು ಆಯಿತು. ಫಸ್ಟ್ ಅವ್ರ ಮನೆಗೆ ಅಂತ ಹೋಗ್ಬಿಡೋಣ ನಡೀರಿ. ಇದು ಪ್ರಿಯಾ ಅಂತೆ. ಎಷ್ಟು ಆಕ್ಷನ್ ಗೊತ್ತಾ? ರಮ್ಯಾ ಹಾಕಿದ್ದೀನಿ. ಬುಡ್ರಿ ಅಂತ ಒಳ್ಳೆ ಸ್ಟಿಪ್ ಆಗೈತೆ, ಅಲ್ಲಾಡ್ತಾ ಇಲ್ಲ ಸೀರೆ. ನಿಮಿಷ ಜರ್ಬೇಕು. ನಾವು ಇರೋಣ, ನಾವು ಬ್ಯುಸಿ ಇದೀವಿ ನಾವು. ಅವ್ರದ್ದು ಕೂತ್ಕೊಳ್ರಿ. ಬಾಬಾ ಕೂತ್ಕೊಳ್ರಿ 3 ಜನನು. ಗೋಬಿ ಥರ ಚೆನ್ನಾಗಿ ದೊಡ್ಡದಾಗಿದೆ, ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ ತಿನ್ನಕ್ಕೆ. ಅಷ್ಟೇ ನಮ್ಮ ಮನೇಲಿ ಇಲ್ಲ. ಇಲ್ಲ ಇಲ್ಲ. ಹೇಗೆ